ನಮಸ್ಕಾರ. ಜೂನ್ ತಿಂಗಳ ರಾಶಿ ಫಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಜೂನ್ ತಿಂಗಳಲ್ಲಿ ಯಾವ ದಿನಗಳು ಅಂದರೆ ದಿನಾಂಕಗಳು ಸ್ವಲ್ಪ ಕೆಟ್ಟದ್ದಾಗಿರುತ್ತವೆ, ಅಂದರೆ ಆ ದಿನ ಅಶುಭ ಫಲವನ್ನು ನೀಡ್ತವೆ ಅನ್ನೋದನ್ನು ನೋಡೋಣ. ಇದು ನಿಮ್ಮ ರಾಶಿಗೆ ಹೊರತಾಗಿರುವಂಥದ್ದು. ನಾನು ಹೇಳ್ತಾ ಇರೋದು ಜನರಲ್ ಆಗಿ, ಅಂದರೆ ಸಮಾಜದಲ್ಲಿ ಸುತ್ತಮುತ್ತಲೂ ನಡೆಯುವಂತಹ ಕೆಲವು ಕೆಟ್ಟ ವಿದ್ಯಮಾನಗಳು, ಅಹಿತಕರ ಘಟನೆಗಳು, ಪ್ರಕೃತಿ ವಿಕೋಪವಿರ್ಬೋದು, ಸಾವು ನೋವುಗಳು ಸಂಭವಿಸಿರುವಂತಹ ಸುದ್ದಿ ಇರ್ಬೋದು, ಗಲಾಟೆ ಬಡಿದಾಟ ಜಗಳಗಳಿರ್ಬೋದು, ಅಪಘಾತಗಳಿರ್ಬೋದು. ಹೀಗೆ ಕೆಲವು ದಿನಗಳಲ್ಲಿ ನಾವು ಈ ರೀತಿಯ ಅಹಿತಕರ ಘಟನೆಗಳನ್ನು ನೋಡುವುದನ್ನು, ಒಂದರ ಮೇಲೆ ಒಂದು ನಡೆಯುವುದನ್ನು ನಾವು ಗಮನಿಸಿರ್ತೀವಿ. ಉದಾಹರಣೆಗೆ ಮೊನ್ನೆ ನನಗೊಂದು ಸುದ್ದಿ ಬಂತು, ಒಬ್ಬರು ಸಿಡಿಲು ಬಡಿದು ತೀರ್ಕೊಂಡ್ರು ಅಂತ. ಅನಂತರ ಸ್ವಲ್ಪ ಸಮಯದಲ್ಲೇ ಒಬ್ಬರು ಆರೋಗ್ಯ ಹದಗೆಟ್ಟಿರೋದರಿಂದ ತೀರ್ಕೊಂಡ್ರು ಅಂತ. ಹೀಗೆ ಸಾವು ಒಂದರ ಮೇಲೆ ಒಂದು ಸುದ್ದಿಗಳು ಬಂದವು. ಆಗ ನಾನು ಆ ದಿನಾಂಕವನ್ನು ಪರೀಕ್ಷೆ ಮಾಡಿದಾಗ ಆ ದಿನ ಚೆನ್ನಾಗಿರಲಿಲ್ಲ. ಹಾಗೆ ಈ ಕೆಟ್ಟ ದಿನಗಳನ್ನು ನಾವೇ ಕೂಡ, ಅಂದರೆ ನೀವೇ ಕೂಡ ಲೆಕ್ಕಾಚಾರ ಮಾಡಿ ತಿಳ್ಕೊಳ್ಬೋದು. ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಈ ಕೆಲವೊಂದು ದಿನಾಂಕಗಳನ್ನು, ನಾನು ಹೇಳಿರುವಂಥ ದಿನಾಂಕಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ತಿಳಿಯುತ್ತದೆ ಅದು ಎಷ್ಟು ಕೆಟ್ಟದಾಗಿದೆ ಆ ದಿನ ಅನ್ನೋದು. ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಅಶುಭ ದಿನಾಂಕ, ಅಂದರೆ ಸ್ವಲ್ಪ ಕೆಟ್ಟ ದಿನಾಂಕ ಅಂದರೆ ಅದರಲ್ಲಿ 9, 18 ಹಾಗೂ 27. ಆನಂತರ 4, 13, 22, 6, 15, 24. ಈ 9 ದಿನಗಳು ಸ್ವಲ್ಪ ಕೆಟ್ಟದಾಗಿರುತ್ತವೆ. ಅದರಲ್ಲಿ ಮುಖ್ಯವಾಗಿ 9, 18, 27 ಸ್ವಲ್ಪ ಜಾಸ್ತಿ ಕೆಟ್ಟದಾಗಿರುತ್ತವೆ, ಸ್ವಲ್ಪ ಹೆಚ್ಚಿನ ಅಶುಭ ಫಲವನ್ನು ನೀಡ್ತದೆ. ಇನ್ನು ರಾಶಿ ಭವಿಷ್ಯದ ವಿಷಯಕ್ಕೆ ಬಂದರೆ, ರಾಶಿ ಭವಿಷ್ಯ ಎನ್ನುವುದು 25% ಫಲವನ್ನು ಮಾತ್ರ ನೀಡ್ತದೆ. ನಿಖರವಾದ ಭವಿಷ್ಯವನ್ನು ತಿಳಿಬೇಕಂದ್ರೆ ಜಾತಕವನ್ನು ನೋಡಲೇಬೇಕು, ದಶಾಭುಕ್ತಿಗಳನ್ನು ಲೆಕ್ಕಾಚಾರ ಮಾಡಿ ನೋಡಬೇಕು, ಪ್ಲ್ಯಾನೆಟರಿ ಪ್ರೋಗ್ರೆಷನ್ ಹೇಗಿದೆ ಅಂತ ನೋಡಬೇಕು. ಹೀಗೆ ಜ್ಯೋತಿಷ್ಯದ ಫಲವನ್ನು ನೋಡಲು ಹಲವಾರು ವಿಧಾನಗಳಿವೆ. ಅದರಲ್ಲಿ ಈ ರಾಶಿ ಭವಿಷ್ಯ ಎನ್ನುವುದು ಕೇವಲ 25% ಭಾಗ ಮಾತ್ರ ಅನ್ವಯ ಆಗ್ತದೆ. ಸ್ವಾಭಿಮಾನಿಗಳಾದ ಸಿಂಹರಾಶಿಯವರಿಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಈ ತಿಂಗಳಲ್ಲಿ ರವಿಯು 10ನೇ ಮನೆ ಹಾಗೂ 11ನೇ ಮನೆ ಸಂಚಾರ ಮಾಡುವುದರಿಂದ ಶುಭ ಫಲವನ್ನು ಕಾಣುವಿರಿ. ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ನಿರುದ್ಯೋಗಿಗಳಿಗೆ ಅಥವಾ ಉದ್ಯೋಗ ಬದಲಾಯಿಸಬೇಕೆಂದುಕೊಂಡವರಿಗೆ ಉದ್ಯೋಗ ಸಿಗುವ ಸೂಚನೆ ಅಥವಾ ಉದ್ಯೋಗ ಅವಕಾಶಗಳು ಬರಲಿವೆ. ಜನರಿಂದ ಗೌರವ ಆಧಾರಗಳು, ಹಾಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ. ರವಿ ರಾಜಗ್ರಹವಾಗಿರುವುದರಿಂದ ನಿಮಗೆ ರಾಜಮರ್ಯಾದೆ ಸಿಗುವುದು, ಗಣ್ಯ ವ್ಯಕ್ತಿಗಳ ಭೇಟಿಯಾಗುವ ಸಂಭವವಿದೆ ಅಥವಾ ಸಂಪರ್ಕ ಉಂಟಾಗುವುದು. ರಾಜಕೀಯ ವ್ಯಕ್ತಿಗಳಿಗೆ ಕೂಡ ಶುಭವಿದೆ. ಮನಸ್ಸಿಗೆ ಸಂತೋಷವಿರುವುದು, ಉಲ್ಲಾಸವಿರುವುದು. ಜೂನ್ 15ರ ನಂತರ ನಿಮ್ಮ ರಾಶ್ಯಾಧಿಪತಿಯಾದ ರವಿ 11ನೇ ಮನೆಗೆ ಸಂಚಾರ ಮಾಡುವುದರ ಜೊತೆಗೆ ಬುಧ ಶುಕ್ರರು ಕೂಡ 11ನೇ ಮನೆಯಲ್ಲಿರುವುದರಿಂದ ಅತ್ಯಂತ ಶುಭ ಫಲವನ್ನು ಕಾಣುವಿರಿ. ನೀವು ವ್ಯವಹಾರದಲ್ಲಿ ಏನಾದರೂ ಇದ್ದರೆ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ, ಉತ್ತಮ ಲಾಭವನ್ನು ಕಾಣುವಿರಿ. ಆರ್ಥಿಕ ಅಭಿವೃದ್ಧಿ ಆಗುವುದು. ನೀವು ಬಯಸಿದ ವಸ್ತುವನ್ನು ಖರೀದಿಸುವಿರಿ. ನಿಮ್ಮ ಕೆಲವೊಂದು ಆಸೆ ಆಕಾಂಕ್ಷೆಗಳು ಈಡೇರುವ ಸಾಧ್ಯತೆ ಕೂಡ ಇವೆ. ನಿಮ್ಮ ಆರೋಗ್ಯ ಚೆನ್ನಾಗಿರುವುದು. ನಿಮಗೆ ಎಲ್ಲ ವಿಚಾರಗಳಲ್ಲೂ ಜಯ ಸಿಗುವುದು. ರಾಜಕೀಯದಲ್ಲಿರುವವರಿಗೆ ಶುಭ ಸುದ್ದಿ. ಉದ್ಯೋಗದಲ್ಲಿ ಬಡ್ತಿಯಾಗುವ ಸಂಭವ. ನಿಮಗೆ ಈ ತಿಂಗಳಲ್ಲಿ ಶುಭ ದಿನಗಳು ಯಾವುವು ಅಂದರೆ 5, 6, 7, 8, 17, 18, 25 ಹಾಗೂ 26. ಶುಭ ದಿನಗಳು ಅಂದರೆ ನೀವು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತದೆ. ಮನಸ್ಸಿಗೆ ಸಮಾಧಾನ, ಸಂತೃಪ್ತಿ ಇರ್ತದೆ, ಸ್ವಲ್ಪ ಖುಷಿ ಇರ್ತದೆ. ಶುಭ ಸಮಾಚಾರ ಬರ್ಬೋದು
ಅಂದರೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿರ್ತದೆ. ಉದಾಹರಣೆ, ನಿಮಗೆ ಜಾಬ್ ಇಂಟರ್ವ್ಯೂ ಇದ್ದರೆ ಆ ಸಮಯದಲ್ಲಿ ನೀವು ಇಂಟರ್ವ್ಯೂ ಕೊಟ್ಟರೆ ನೀವು ಸುಲಭವಾಗಿ ಇಂಟರ್ವ್ಯೂಯಲ್ಲಿ ಪಾಸ್ ಆಗ್ಬೋದು. ಅಶುಭ ದಿನಗಳು ಯಾವುವು ಅಂದರೆ ದಿನಾಂಕ 28, 29 ಹಾಗೂ 30. ಹಾಗೆಯೇ ಅಶುಭ ದಿನಗಳು ಅಂದರೆ ಮನಸ್ಸಿಗೆ ಕಿರಿಕಿರಿ ಇರ್ಬೋದು, ವ್ಯಥೆ, ಜಗಳಗಳು, ಆತಂಕ, ಭಯ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಸೋಲು, ಹೀಗೆ ಎಲ್ಲ ರೀತಿಯಲ್ಲೂ ತೊಂದರೆಗಳು ಆಗುವಂಥ ಸಾಧ್ಯತೆ ಇರ್ತದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯೊಂದು ಬರುವ ಸಾಧ್ಯತೆ ಇದೆ. ಆದರೆ ಕೃಷಿ ಮಾಡ್ತಾ ಇದ್ದರೆ ಕೃಷಿಯಲ್ಲಿ ಸ್ವಲ್ಪ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಅಥವಾ ಭೂಮಿ ವಿಚಾರದಲ್ಲಿ ತೊಂದರೆ ಅಥವಾ ಜಗಳ ಉಂಟಾಗುವ ಸೂಚನೆ ಕೂಡ ಇದೆ. ತಂದೆಯೊಡನೆ ಸ್ವಲ್ಪ ವಿರಸ ಅಥವಾ ಜಗಳ ಆಗ್ಬೋದು. ದೂರ ಪ್ರಯಾಣವಿದೆ ಅಥವಾ ತೀರ್ಥಕ್ಷೇತ್ರ ದರ್ಶನ ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ವಿಪರೀತವಾದಂಥ ಖರ್ಚು ವೆಚ್ಚಗಳ ಸೂಚನೆ ಕೂಡ ಇದೆ. ಆದರೆ ತಾಯಿಯ ಆರೋಗ್ಯದಲ್ಲಿ ಗಮನ ಕೊಡಿ. ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಇರುವುದು ಅಥವಾ ಕಿರಿಕಿರಿ ಉಂಟಾಗಬಹುದು. ತಾಳ್ಮೆ ಕಳೆದುಕೊಳ್ಳುವಂಥ ಸಂಭವ ಕೂಡ ಇದೆ. ವಾಸಿಸುವ ಮನೆಯಲ್ಲಿ ಅಥವಾ ವಾಸ್ತುದೋಷದಿಂದಾಗಿ ಸ್ವಲ್ಪ ಸಮಸ್ಯೆ ಕಾಣಿಸಿಕೊಳ್ಬೋದು. ಬೇಸರ, ಮನಸ್ತಾಪ ಕೂಡ ಉಂಟಾಗುವಂಥ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಶುಭವಿದೆ. ವಿದ್ಯೆಯಲ್ಲಿ ಅಭಿವೃದ್ಧಿ ಕಾಣುವಿರಿ. ವಾಹನ ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಮಖ ನಕ್ಷತ್ರದವರಿಗೆ ದಿನಾಂಕ 8, 17, 18 ಶುಭವಾಗಿದ್ದರೆ ದಿನಾಂಕ 9, 19 ಹಾಗೂ 27 ಅಶುಭ ದಿನಗಳಾಗಿರುತ್ತವೆ. ಹುಬ್ಬ ನಕ್ಷತ್ರದವರಿಗೆ ದಿನಾಂಕ 9, 19, 27 ಶುಭ ದಿನಗಳಾಗಿದ್ದರೆ ದಿನಾಂಕ 10, 20, 28 ಅಶುಭ ದಿನಾಂಕಗಳಾಗಿವೆ. ಉತ್ತರ ನಕ್ಷತ್ರದವರಿಗೆ 10, 20, 28 ಶುಭ ದಿನಗಳಾಗಿದ್ದರೆ 11, 21 ಹಾಗೂ 29 ಅಶುಭ ದಿನಾಂಕಗಳಾಗಿವೆ. ನಿಮ್ಮ ರಾಶ್ಯಾಧಿಪತಿಯಾದಂಥ ರವಿಯು 11ನೇ ಮನೆಗೆ ಸಂಚಾರ ಮಾಡುವುದು ಶಿವನ ಅನುಗ್ರಹ ನಿಮ್ಮ ಮೇಲೆ ಇದ್ದ ಹಾಗೆಯೇ. ಆದರೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿ, ಕಷ್ಟ, ಸಂಕಷ್ಟಗಳಿಂದ ದೂರ ಇರಬೇಕಂದ್ರೆ ನೀವು ಮತ್ತೆ ಆ ಮಹಾದೇವನನ್ನು ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕಾಗ್ತದೆ.